ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯಲ್ಲಿ ನಡೆದಂಥ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ 90 ರನ್ಗಳನ್ನು ಕಲೆ ಹಾಕಿದ್ರು ಅಂತ ಹೇಳ್ಬೋದು ಸಮೀರ್ ರಿಜ್ವಿ ಅವರು. ಇನ್ನು ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದುಕೊಂಡಂತಹ ಸಮೀರ್ ರಿಜ್ವಿ ಅವರು ನೀಡಿದರು ಅಚ್ಚರಿಯ ಹೇಳಿಕೆ. ಅವರು ನೀಡಿರುವಂತಹ ಹೇಳಿಕೆ ಏನೆಂದರೆ MS ಧೋನಿಯ ಕುರಿತು ಹಾಗೂ ರೋಹಿತ್ ಶರ್ಮಾ ಅವರ ಕುರಿತು ದೊಡ್ಡ ಹೇಳಿಕೆಗಳನ್ನೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಹೇಳಿಕೆಗಳು ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡೋದಂತೂ ಪಕ್ಕಾ. ಹೌದು ಸ್ನೇಹಿತರೆ, ಸಮೀರ್ ರಿಜ್ವಿ ಅವರು ನೀಡಿರುವಂತಹ MS ಧೋನಿ ಕುರಿತು ಹಾಗೂ ರೋಹಿತ್ ಶರ್ಮಾ ಅವರ ಕುರಿತು ಆ ಹೇಳಿಕೆಗಳು ಏನನ್ನುವುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಮತ್ತೆ ಸಮೀರ್ ರಿಜ್ವಿ ಅವರು ಆಡಿದಂತಹ ಆಟ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂತಹ ಮುಂಬೈ ಇಂಡಿಯನ್ಸ್ ತಂಡವು ಹೇಳಿಕೊಳ್ಳುವಂಥ ಪ್ರದರ್ಶನವೇನು ತೋರಲಿಲ್ಲ. ನಿಗದಿತ 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 162 ರನ್ಗಳು ಕಲೆ ಹಾಕಲು ಅಷ್ಟೇ ಶಕ್ತವಾಯಿತು. ಇದರಲ್ಲಿ ರೋಹಿತ್ ಶರ್ಮಾ ಅವರು 35 ರನ್, ಸೂರ್ಯಕುಮಾರ್ ಯಾದವ್ ಅವರು 51 ರನ್ ಹಾಗೂ ನಮಂದೀರ್ ಅವರು 28 ರನ್ಗಳು ಇವರ ಟಾಪ್ 3 ಸ್ಕೋರರ್ ಎಂಬ ಗಳಿಕೆಗೆ ಪಾತ್ರರಾದರೆ ಮುಂಬೈ ಇಂಡಿಯನ್ಸ್ ತಂಡದ ಪರ. ಇನ್ನು ಬೌಲಿಂಗ್ ಪರ ನೋಡೋದಾದರೆ ಮುಖೇಶ್ ಕುಮಾರ್ ಅವರು 2 ವಿಕೆಟ್ ಹಾಗೂ ಲುಂಗಿ ಅಂಗಿಡಿ, ಅಕ್ಷರ್ ಪಟೇಲ್, ವಿರೂಪಾಕ್ಷ ಅವರು ಮತ್ತು ಟಿ ನಟರಾಜನ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಅಲ್ಪ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಮೊದಲ ಓವರಲ್ಲೇ ಬಿಗ್ ಶಾಕ್ ಕಾದಿತ್ತು. KL ರಾಹುಲ್ ಕೇವಲ 1 ರನ್ಗೆ ಪೇಲನಾತ್ ನಡೆದರು. ಇನ್ನು ಉತ್ತಮ್ ನಿಶಂಕ ಅವರು 44 ರನ್ ಹಾಗೂ ಸಮೀರ್ ರಿಜ್ವಿ ಅವರು ಏಕಾಂಗಿ ಹೋರಾಟದ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 18.1 ಓವರ್ಗಳಿಗೆ 4 ವಿಕೆಟ್ ಕಳೆದುಕೊಂಡು 164 ರನ್ಗಳನ್ನು ಕಲೆಯಾಗಿ ಯಶಸ್ವಿಯಾಗಿ ಈ ಪಂದ್ಯವನ್ನು ಗೆದ್ದುಕೊಂಡಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲಿಗೆ MS ಧೋನಿಯ ಕುರಿತು ಮಾತನಾಡಿರುವಂಥ ಸಮೀರ್ ರಿಜ್ವಿ ಅವರು ಈ ರೀತಿಯಾಗಿ ತಿಳಿಸಿರ್ತಾರೆ. MS ಧೋನಿ ಅವರು ನನಗೆ ದೇವರ ಸಮಾನ. ನಾನು CSK ಕ್ಯಾಂಪಲ್ಲಿ ಇದ್ದಾಗ ನನಗೆ ಹಲವಾರು ಸಲಹೆಗಳನ್ನು ನೀಡಿದ್ದಾರೆ ಮತ್ತು ಅವರು ನೀಡಿರುವಂತಹ ಸಲಹೆಗಳೆಲ್ಲವೂ ನನಗೆ ತುಂಬಾನೇ ಉಪಯುಕ್ತವಾಗಿವೆ ಅಂತಲೇ ಹೇಳಿರ್ತಾರೆ ಅವರು. ಹೌದು ಸ್ನೇಹಿತರೆ, MS ಧೋನಿ ಅವರು ಕುರಿತು ಮಾತನಾಡಿದಂಥ ಸಮೀರ್ ರಿಜ್ವಿ ಅವರು ಈ ರೀತಿಯಾಗಿ ಹೇಳಿರುತ್ತಾರೆ ಅಂತ ಹೇಳಬಹುದು. ಹೌದು, ಇನ್ನು ಮಾತು ಮುಂದುವರಿಸಿದ ಅವರು MS ಧೋನಿ ಅವರು ನನಗೆ ಬಹುತೇಕ ಫಿನಿಷರ್ ಆಗಿ ಯಾವ ರೀತಿ ಫಿನಿಶಿಂಗ್ ಪಂದ್ಯವನ್ನು ಏಕಾಂಗಿಯಾಗಿ ಗೆಲ್ಲಿಸಬೇಕೆಂದು ತಿಳಿಸಿರ್ತಾರೆ. ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದಾರೆ, ಒಂದು ಕಡೆ ನಾವು ಕ್ರೀಜಿಗೆ ಕಚ್ಚಿಕೊಂಡು ಬಾಲ್ ಟು ಬಾಲ್ ಪೇಸ್ ಮಾಡಿಕೊಂಡು ದೊಡ್ಡ ಬೌಲರ್ಗಳನ್ನು ಹೇಗೆ ಎದುರಿಸಬೇಕು ಮತ್ತು ಒತ್ತಡದ ಸಮಯದಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ನಾವು ಪಂದ್ಯವನ್ನು ಹೇಗೆ ಗೆಲ್ಲಬೇಕು, ಎದುರಾಳಿಯ ತಂಡದಲ್ಲಿ ಹೇಗೆ ಎದೆಯಲ್ಲಿ ಹೇಗೆ ನಡಕ ಹುಟ್ಟಿಸಬೇಕೆಂಬುದನ್ನೆಲ್ಲವನ್ನು MS ಧೋನಿ ಅವರು ನನಗೆ ತಿಳಿಸಿರುತ್ತಾರೆ ಅಂತಲೇ ಹೇಳಿರುತ್ತಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದವರು ರೋಹಿತ್ ಶರ್ಮಾ ಅವರ ಕುರಿತು ಈ ರೀತಿಯಾಗಿ ಹೇಳಿರ್ತಾರೆ. ರೋಹಿತ್ ಶರ್ಮಾ ಅವರು ದೊಡ್ಡ ಪ್ಲೇಯರ್ ಆಗಿರುವುದರಿಂದ ನಾನು ಅವರಿಗೆ ಮೊದಲಿಗೆ ನಮಸ್ಕರಿಸುತ್ತೇನೆ ಕಾಲಿಗೆ ಬಿದ್ದು. ನಂತರ ಅವರ ಬ್ಯಾಟಿಂಗ್ ಬಂದರೆ ನಾನು ನೋಡಲು ತುಂಬಾ ಖುಷಿಯಾಗಿರುತ್ತೇನೆ. ರೋಹಿತ್ ಶರ್ಮಾ ಅಂತ ದಿಗ್ಗಜ ಬ್ಯಾಟ್ಸ್ಮನ್ ಆದರೂ ನಾನು ಆಡುತ್ತಿರುವುದು ನನಗೆ ತುಂಬಾ ಖುಷಿಯಾಯಿತು. ಆದ್ದರಿಂದ ರೋಹಿತ್ ಶರ್ಮಾ ಅವರಿಗೂ ಸಹ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅಂತ ಹೇಳುವುದರ ಮೂಲಕ. ಹೌದು ಸ್ನೇಹಿತರೆ, ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.